ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಆದ್ರೆ ಅದನ್ನ ಒಮ್ಮೆ 5 ವರ್ಷ ಹಿಂದಕ್ಕೆ ಯೋಚನೆ ಮಾಡಿದಾಗ ತಾವು ಉಸ್ತುವಾರಿ ಸಚಿವರಾದ ಮೇಲೆ ಲೆಕ್ಕ ಹಾಕೊಳ್ಳಿ, ಎಷ್ಟು ಬಾರಿ ಜಿಲ್ಲೆಗೆ ಬಂದಿದ್ದೀರಿ, ಎಷ್ಟು ಕೆಡಿಪಿ ಸಭೆಗಳನ್ನ ಮಾಡಿದಿರಿ 2 ವರ್ಷದಲ್ಲಿ. ನಮ್ದು 20ನೇ ತಾರೀಕಿಗೆ 2 ವರ್ಷ ತುಂಬುತ್ತೆ. 2 ವರ್ಷದಲ್ಲಿ ಎಷ್ಟು ಕೆಡಿಪಿ ಸಭೆ ಮಾಡಿದ್ದೀರಾ, ಎಷ್ಟು ಬೆಂಗಳೂರಲ್ಲಿ ಜಿಲ್ಲೆಯ ಎಲ್ಲ ಚುನಾಯಿತ ಪ್ರತಿನಿಧಿಗಳ ಕರೆದು ಸಂಬಂಧಪಟ್ಟ ಇಲಾಖೆಯ ಎಲ್ಲ ಹೆಡ್ ಆಫ್ ದಿ ಅಧಿಕಾರಿಗಳನ್ನ ಕರೆದು ಕುಡಿಯ ನೀರಿನ ಬಗ್ಗೆ, ಬರಗಾಲದ ಬಗ್ಗೆ, ಮಳೆ ಬಗ್ಗೆ ಸಭೆ ಮಾಡಿದ್ದೀರಿ. ಹಾಗಾಗಿ ತಾವು ಮಾಡಿದಿರಿ. ಇದೊಂದು ಸಭೆನೇ ಕೇವಲ ಬಜೆಟ್ ಮೀಟಿಂಗು ಸೆಷನ್ನು ಬಂದಿದ್ರಿಂದ ಈ ಸಭೆ ಲೇಟ್ ಆಗಿದೆ. ಇದ್ರ ಹಿಂದೆ ನೀವು ನಿಮ್ಮಷ್ಟು ಉಸ್ತುವಾರಿ ಸಚಿವರಾಗಿ ಜಿಲ್ಲೆಗೆ ವಿಸಿಟ್ ಹೊರಗಡೆಯಿಂದ ಬಂದವರು, ಸ್ಥಳೀಯ ಉಸ್ತುವಾರಿ ಸಚಿವರಲ್ಲ, ಹೊರಗಡೆಯಿಂದ ಬಂದವರು ಈ ಹಿಂದೆ 5 ವರ್ಷದಿಂದ ಏನ್ ಮಾಡ್ತಾ ಇದ್ರು ಅಂತ ನಮಗೆ ಗೊತ್ತಿಲ್ಲ. ಅದು ಅಂಕಿಅಂಶ ಬೇಡ, ಈಗ ತಾವು ಹೇಳಿದಿರಿ ಮುಂದೆ ಮುಂದುವರಿಸ್ತೀವಿ ಅಂತ. ಸಭಾಧ್ಯಕ್ಷರೇ, ನೀವು ನಮ್ಮ ಸಭೆಯ ಅಧ್ಯಕ್ಷರು. ಅದನ್ನ ದಿಶಾ ಮೀಟಿಂಗ್ ಅಲ್ಲಿ ಇವರು ರೂಲಿಂಗ್ ಕೊಡಕ್ ಬರ್ತದೆ. ಆದ್ರೆ ಅದಕ್ಕೆ ಒಂದು ಕಾನೂನು ಅಥವಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಮಾಡಕ್ ಒಂದು ಕಾನೂನು ಏನಿಲ್ಲ. ಕೆಡಿಪಿ ಸಭೆ ಹೇಗೆ ನಡೆದಿದೆ ಅಂತ ನಾನು 20 ವರ್ಷ ಶಾಸಕರಾಗಿ ನೋಡಿದ್ದೀನಿ. ಕೆಡಿಪಿ ಸಭೆಯಲ್ಲಿ ಸಭೆಯ ಅಧ್ಯಕ್ಷತೆ ವಹಿಸುವಂತ ಅಧ್ಯಕ್ಷರು ಸಂಪುಟ ದರ್ಜೆಯ ಯಾವುದೇ ಸಂಪುಟ ದರ್ಜೆ ಇರ್ತಕ್ಕಂಥವ್ರು ಅವರು ಮಾತ್ರ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಅವ್ರು ಮಾತ್ರ ಇರೋದು ಉದಾಹರಣೆ. ಅದನ್ನು ಹೊರತುಪಡಿಸಿ ಇಲ್ಲ. ಮತ್ತೆ ಎಲ್ಲರೂ ರೂಲಿಂಗ್ ಕೊಡಬೇಕು ಅಂದ್ರೆ ನೋಡಿ, ತಾಲೂಕು ಕೆಡಿಪಿನಲ್ಲಿ ಶಾಸಕರ ಅಧ್ಯಕ್ಷ ಅಂದ್ರೆ ವಿಧಾನ ಪರಿಷತ್ ಸದಸ್ಯರು ಸಹ ಅಧ್ಯಕ್ಷರಿರ್ತಾರೆ. ಇಲ್ಲಿ ಶಾಸಕರು ಸಹ ಅಧ್ಯಕ್ಷರ 10 ತಿಂಗಳಿಗೆ ಒಂದ್ಸರಿ ಮೀಟಿಂಗ್ ಆಗೋದನ್ನ ನಿಮಗೆ ತೃಪ್ತಿ ತಂದಿದೆಯಾ? ಒಂದು ನಿಮಿಷ, ನಾನು ಹೇಳಿದ್ರೆ ನಿಮಗೆ ಉತ್ತರ ಕೊಟ್ಟಿದ್ದೀನಿ. ನಿಮಗೆ ಸಾಮರ್ಥ್ಯ ಇದೆ. ಯು ಆರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್. ಯು ಆರ್ ನಾಟ್ ಸ್ಪೀಕ್ ಮಿನಿಸ್ಟರ್. ತುಂಬಾ ಗಂಭೀರವಾಗಿರುವ ವಿಚಾರನ ನೀವು ಆದ್ಯತೆ ಮೇಲೆ ತೆಗೆದುಕೊಳ್ಬೇಕು ಅನ್ನೋದು ನನ್ನ ವಿನಂತಿ. ಬಹುಶಃ ಇವತ್ತಿರುವಂತ ಸಮಸ್ಯೆ ತಮ್ಮ ಎಲ್ರಿಗೂ ಗೊತ್ತಿದೆ. ಈಗ ನಮಗೆ ಈ ಕಾಡಾನೆ ಹಾವಳಿಯಿಂದ ನಮ್ಮ ಜಿಲ್ಲೆ ಒಳಗಡೆ ತುಂಬಾ ಹಾನಿಗಳಾಗ್ತಾ ಇದೆ. ಜನರು ಎಲ್ಲರ ಈಗ ಅಧಿಕಾರಿಗಳ ಮನೆಗೆ, ಚುನಾಯಿತ ಪ್ರತಿನಿಧಿಗಳ ಮನೆಗೆ ನುಗ್ಗುವಂತ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ. ಹಾಗಾಗಿ ಅದಕ್ಕೆ ಏನು ಪರಿಹಾರವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಆರಂಭದಲ್ಲಿ ಚರ್ಚೆ ಮಾಡಬೇಕು. ಅದಕ್ಕೊಂದು ಪರಿಹಾರ ಕಂಡುಹಿಡಿಯೋ ನಿಟ್ಟಿನಲ್ಲಿ, ಯಾಕೆ ಅಂತ ಹೇಳಿದ್ರೆ ನಾನು ಹಲವಾರು ಬಾರಿ